ಎಂದು ದಧಿ ವಾಮನ ಹೋಮ ಅನ್ನುವಂಥದ್ದು ಮಠದಲ್ಲಿ ನಡೆಯುತ್ತದೆ. ಅದಾದ ನಂತರ ಭಾದ್ರಪದ ಶುಕ್ಲ ಚತುರ್ದಶಿಯಂದು ಅನಂತ ಪದ್ಮನಾಭ ಸ್ವಾಮಿಯ ವ್ರತ. ಜಗದ್ಗುರು ಮಹಾಸ್ವಾಮಿಗಳವರು ಅನಂತ ಪದ್ಮನಾಭನ ಪೂಜೆಯನ್ನು ನೆರವೇರಿಸ್ತಾರೆ. ಅದೇ ರೀತಿ ಭಾದ್ರಪದ ಹುಣ್ಣಿಮೆಯ ದಿವಸ ಚಾತುರ್ಮಾಸ್ಯ ವ್ರತ ಸಮಾಪ್ತಿಯಾಗ್ತದೆ. ಅಂದು ಜಗದ್ಗುರು ಮಹಾಸ್ವಾಮಿಗಳವರು ಆ ಉಮಾಮಹೇಶ್ವರರ ಪ್ರೀತಿಗಾಗಿ ಉಮಾಮಹೇಶ್ವರ ವ್ರತವನ್ನು ನೆರವೇರಿಸ್ತಾರೆ. ಅಂದು ಸಂಜೆ ಜಗದ್ಗುರು ಮಹಾಸ್ವಾಮಿಗಳವರು ಚಾತುರ್ಮಾಸ್ಯ ವ್ರತದ ಸಮಾಪ್ತಿಯ ಅಂಗವಾಗಿ ನದಿಯ ಉತ್ತರ ತೀರದಲ್ಲಿರುವಂತಹ ಶಾರದಾ ದೇವಾಲಯಕ್ಕೆ ಚಿತ್ತೈಸಿ ಅಲ್ಲಿ ಶಾರದಾಂಬೆಯ ದರ್ಶನವನ್ನು, ಮಲಹಾನಿಕರೇಶ್ವರ ಸ್ವಾಮಿಯ ದೇವಾಲಯಕ್ಕೆ ಚಿತ್ತೈಸಿ ಮಲಹಾನಿಕರೇಶ್ವರ ಸ್ವಾಮಿಯ ದರ್ಶನವನ್ನು ನೆರವೇರಿಸ್ತಾರೆ. ಅದರೊಂದಿಗೆ ಚಾತುರ್ಮಾಸ್ಯ ವ್ರತ ಸಂಪನ್ನವಾಗ್ತದೆ. ಈ ರೀತಿಯಾಗಿ ನಾವು ಚಾತುರ್ಮಾಸ್ಯ ವ್ರತದಲ್ಲಿ ನೋಡಬಹುದು ವಾಮನ ಜಯಂತಿ, ಅನಂತ ಪದ್ಮನಾಭ ವ್ರತ, ಮಹಾಲಕ್ಷ್ಮಿ ವ್ರತ, ಕೇದಾರೇಶ್ವರ ವ್ರತ, ಉಮಾಮಹೇಶ್ವರ ವ್ರತ, ಹೀಗೆ ಅನೇಕ ವ್ರತಗಳನ್ನು ಜಗದ್ಗುರು ಮಹಾಸ್ವಾಮಿಗಳವರು ಆಚರಿಸ್ತಾರೆ. ಇದರಿಂದ ನಾವು ತಿಳಿಯಬಹುದು, ನಾವು ಇದರಲ್ಲಿ ಎಷ್ಟೋ ವ್ರತಗಳ ವಿಚಾರವನ್ನು ತಿಳಿದೇ ಇರುವುದಿಲ್ಲ, ಅಷ್ಟು ವ್ರತಗಳನ್ನು ಜಗದ್ಗುರು ಮಹಾಸ್ವಾಮಿಗಳವರು ಆಚರಿಸ್ತಾರೆ. ಮತ್ತೆ ಭಾದ್ರಪದ ಕೃಷ್ಣ ಷಷ್ಠಿಯ ಸಂದರ್ಭ ಅಂದರೆ ಪಂಚಮಿ, ಷಷ್ಠಿ, ಸಪ್ತಮಿ, ಅಷ್ಟಮಿ ಈ 3 ದಿವಸಗಳಂದು ಜಗದ್ಗುರು ಶ್ರೀಮದ್ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳವರ ಸನ್ನಿಧಿಯಲ್ಲಿ ವಿಶೇಷವಾದಂತಹ ಪೂಜೆ ಜಗದ್ಗುರುಗಳವರ ಆರಾಧನಾ ಮಹೋತ್ಸವದ ಅಂಗವಾಗಿ ನೆರವೇರುತ್ತದೆ. ಅದಾದ ನಂತರ ಭಾದ್ರಪದ ಮಾಸದ ಅಮಾವಾಸ್ಯೆಯ ದಿವಸ ಜಗದ್ಗುರು ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರ ಆರಾಧನೆಯ ಪ್ರಯುಕ್ತ ಜಗದ್ಗುರು ಚಂದ್ರಶೇಖರ ಭಾರತಿ ಸ್ವಾಮಿಗಳವರ ಅಧಿಷ್ಠಾನದಲ್ಲಿ ವಿಶೇಷವಾದಂತಹ ಪೂಜೆಯನ್ನು ಜಗದ್ಗುರು ಮಹಾಸ್ವಾಮಿಗಳವರು ನೆರವೇರಿಸ್ತಾರೆ. ಅಂದು ಶಾರದಾ ಮಾತೆಗೆ ವಿಶೇಷವಾದಂತಹ ಅಭಿಷೇಕ ನೆರವೇರಿ ನವರಾತ್ರಿಯ ಆರಂಭ ತಯಾರಿಗಳು ಅಂದು ನಡೆಯುತ್ತದೆ. ಆ ಶಾರದಾ ಮಾತೆಯ ಪಂಚಾಮೃತ ಅಭಿಷೇಕ, ಶ್ರೀ ಸೂಕ್ತ, ಸರಸ್ವತಿ ಸೂಕ್ತ, ರಾತ್ರಿ ಸೂಕ್ತ ಮೊದಲಾದ ಸೂಕ್ತಗಳಿಂದ ಆ ದೇವಿಗೆ ಅಭಿಷೇಕ ಅಮಾವಾಸ್ಯೆಯ ದಿನದಂದು ನಡೆಯುತ್ತದೆ. ಅದೇ ರೀತಿ ನವರಾತ್ರೋತ್ಸವದ ನಿರ್ವಿಘ್ನತೆಗಾಗಿ ಶ್ರೀ ಶಕ್ತಿ ಗಣಪತಿಯಲ್ಲಿ ವಿಶೇಷ ಪೂಜೆ, ಅಷ್ಟಾವಧಾನ ಇತ್ಯಾದಿಗಳು ಆ ಅಮಾವಾಸ್ಯೆಯ ದಿವಸದಂದು ನಡೆಯುತ್ತದೆ. ಅದೇ ರೀತಿ ಶಾರದಾ ಸನ್ನಿಧಿಯಲ್ಲಿ ವಿಶೇಷ ಪೂಜೆ, ಸ್ವರ್ಣ ರಥೋತ್ಸವ ಇತ್ಯಾದಿಗಳು ಅಂದಿನ ದಿವಸ ನೆರವೇರುತ್ತವೆ. ಇದಾಯಿತು ಅಂದರೆ ಮತ್ತೆ ನವರಾತ್ರಿಯ ಆರಂಭ. ಆ ಶರತ್ಕಾಲದ ಶುಕ್ಲ ಪಕ್ಷದ ಪಾಡ್ಯದಿಂದ ನವಮಿಯವರೆಗೆ ನಿರಂತರವಾಗಿ 9 ದಿವಸಗಳ ಕಾಲ ಆ ಶಾರದಾ ಮಾತೆಯ ಉತ್ಸವ. ಅಮಾವಾಸ್ಯೆಯ ದಿವಸ ಜಗತ್ಪ್ರಸೂತಿಕಾ ಅಲಂಕಾರದಿಂದ ಆರಂಭಿಸಿ ಮಹಾನವಮಿಯವರೆಗೆ ಜಗನ್ಮಾತೆ ವಿಧ ವಿಧವಾದಂತಹ ಸ್ವರೂಪದಿಂದ ದರ್ಶನವನ್ನು ನೀಡುತ್ತಾಳೆ. ಇಡೀ ಪ್ರಪಂಚದ ಸೃಷ್ಟಿಗೆ ಕಾರಣರಾಗಿರುವಂತಹವಳು ಆ ಜಗನ್ಮಾತೆ ಮಹಾಮಾಯೆ ಎಂಬಂತಹ ಒಂದು ಭಾವನೆಯಿಂದ ಆ ಜಗತ್ಪ್ರಸೂತಿಕಾ ಅಲಂಕಾರವನ್ನು ಅಂದು ಮಾಡಲಾಗ್ತದೆ. ಅದಾದ ನಂತರ ಮರುದಿವಸ ಆ ಬ್ರಾಹ್ಮಿಯ ಅಲಂಕಾರ ಹಂಸವಾಹಿನಿಯಾಗಿ ಆ ಬ್ರಾಹ್ಮಿಯ ಸ್ವರೂಪದಿಂದ ಶಾರದಾ ಮಾತೆ ದರ್ಶನವನ್ನು ನೀಡುತ್ತಾಳೆ. ಮರುದಿವಸ ವೃಷಭವಾಹಿನಿಯಾಗಿ ತ್ರಿಶೂಲ ಧಾರಿಣಿಯಾಗಿ ಆ ಚಂದ್ರ ರೇಖೆಯನ್ನು ಅಲಂಕರಿಸಿಕೊಂಡು ಜಗನ್ಮಾತೆ ಮಾಹೇಶ್ವರಿ ಸ್ವರೂಪದಿಂದ ದರ್ಶನವನ್ನು ನೀಡುತ್ತಾಳೆ. ಅದಾದ ಬಳಿಕ ಮಯೂರವಾಹಿನಿಯಾಗಿ ಕೌಮಾರಿಯ ಸ್ವರೂಪದಿಂದ ಜಗನ್ಮಾತೆ ದರ್ಶನವನ್ನು ನೀಡುತ್ತಾಳೆ. ಹಾಗೆಯೇ ಗರುಡ ವಾಹಿನಿಯಾಗಿ ಶಂಖ ಚಕ್ರ ಗದಾ ಪದ್ಮಗಳನ್ನು ಹಸ್ತದಲ್ಲಿ ಧರಿಸಿ ಆ ವಿಷ್ಣುವಿನ ರೂಪದಿಂದ ವೈಷ್ಣವಿಯಾಗಿ ಶಾರದಾ ಮಾತೆ ದರ್ಶನವನ್ನು ನೀಡುತ್ತಾಳೆ. ಅದಾದ ನಂತರ ಗಜವಾಹಿನಿಯಾಗಿ ವಜ್ರಾಯುಧವನ್ನು ಕೈಯಲ್ಲಿ ಧರಿಸಿ ಆ ದೇವೇಂದ್ರನ ಸ್ವರೂಪದಿಂದ ಇಂದ್ರಾಣಿಯಾಗಿ ಆ ಶಾರದಾ ಮಾತೆ ದರ್ಶನವನ್ನು ನೀಡುತ್ತಾಳೆ. ಅದಾದ ನಂತರ ಸರಸ್ವತಿಯ ರೂಪದಿಂದ ಜಗದಂಬಿಕೆ ವೀಣಾ ಪಾಣಿಯಾಗಿ ವಿದ್ಯಾದಾಯಿನಿಯಾಗಿ ಜಗತ್ತನ್ನು ಅನುಗ್ರಹಿಸ್ತಾಳೆ. ಹಾಗೆಯೇ ಆ ವಿಷ್ಣುವಿನ ಮಾಯೆ ಮೋಹಿನಿ ರೂಪದಲ್ಲಿ
ಮರುದಿವಸ ಜಗದಂಬೆ ದರ್ಶನವನ್ನು ನೀಡ್ತಾಳೆ. ಅದಾದ ನಂತರ ಕೈಯಲ್ಲಿ ಪಾಶ ಅಂಕುಶಗಳನ್ನು ಪುಷ್ಪ ಬಾಣಗಳನ್ನು ಹಿಡಿದು ಆ ರಾಜರಾಜೇಶ್ವರಿಯ ಸ್ವರೂಪದಿಂದ ದರ್ಶನವನ್ನು ನೀಡ್ತಾಳೆ. ಅದಾದ ನಂತರ ದುರ್ಗಾಷ್ಟಮಿಯಂದು ಸಿಂಹವಾಹಿನಿಯಾಗಿ ಚಂಡ ಮುಂಡರ ಸಂಹಾರಕ್ಕಾಗಿ ಆ ದುರ್ಗೆಯಾಗಿ ದರ್ಶನವನ್ನು ನೀಡುವಂಥದ್ದು. ಮತ್ತೆ ಗಜಲಕ್ಷ್ಮಿಯಾಗಿ ದರ್ಶನವನ್ನು ನೀಡ್ತಾಳೆ. ಅಂತಹ ಗಜಲಕ್ಷ್ಮಿಯ ರೂಪದಿಂದ ಇಂದು ನಾವು ಶಾರದಾ ಮಾತೆಯನ್ನು ದರ್ಶನವನ್ನು ಮಾಡ್ತಾ ಇದ್ದೇವೆ. ಹೀಗೆ 9 ದಿವಸಗಳಲ್ಲಿ ನಾವು ಎಲ್ಲ ಆ ಒಂದು ಅಲಂಕಾರಗಳ ದೇವಿಯ ದರ್ಶನವನ್ನು ಈ ವರ್ಷ ಮಾಡಿದ್ದೇವೆ, ಪ್ರತಿ ವರ್ಷವೂ ಮಾಡ್ತಾ ಇದ್ದೇವೆ. ಮುಂದಿನ ವರ್ಷಗಳಲ್ಲಿಯೂ ಸಹ ಇದೇ ರೀತಿಯಾಗಿ ಆ ಉತ್ಸವ ನೆರವೇರಲಿಕ್ಕಿದೆ. ನಾವು ನೋಡ್ತಾ ಇದ್ದೇವೆ ಅನೇಕ ಭಕ್ತರ ಸ್ತೋಮದೊಂದಿಗೆ ಆ ಭಾರತಿ ಬೀದಿಯಲ್ಲಿ ಮಹಾರಥೋತ್ಸವ ನಡೀತಾ ಇದೆ. ಶಾರದಾಂಬೆಯ ಈ ಒಂದು ಮಹಾರಥೋತ್ಸವ ಜಗದ್ಗುರು ದೇವಿಯ ಸ್ತುತಿಯನ್ನ ಭಜನೆಯನ್ನ ಮಾಡ್ತಾ ನಾಟ್ಯಗಳನ್ನು ಮಾಡ್ತಾ ವಾದ್ಯ ಘೋಷಗಳೊಂದಿಗೆ ವೇದ ಘೋಷಗಳೊಂದಿಗೆ ಆ ಭಕ್ತಿ ಭಾವದ ಅತಿಶಯದೊಂದಿಗೆ ಆ ಮಹಾರಥೋತ್ಸವ ವಿಜೃಂಭಣೆಯಿಂದ ನಡೀತಾ ಇದೆ. ಉತ್ಸವ ಅನ್ನುವಂತಹ ಒಂದು ಶಬ್ದಕ್ಕೆ ಅನ್ವರ್ಥವಾಗುವಂತೆ ಆ ಶಾರದಾ ಮಾತೆಯ ಮಹೋತ್ಸವ ನಡೀತಾ ಇದೆ. ಎಲ್ಲ ಭಕ್ತರು ಅತ್ಯಂತ ಸಂತೋಷವನ್ನ ಅನುಭವಿಸ್ತಾ ಇದ್ದಾರೆ. ಇಂತಹ ಒಂದು ದಿವ್ಯ ರಥೋತ್ಸವ ನಡೀತಾ ಇದೆ. ಅದೇ ರೀತಿ ಈ ಒಂದು ನವರಾತ್ರಿಯ ಸಂದರ್ಭದಲ್ಲಿ ನಾವು ನೋಡಬಹುದು, ಶೃಂಗೇರಿಗೆ ಬಂದರೆ ಬೇರೆ ಬೇರೆ ಪಾರಾಯಣಗಳು, ಅಂದರೆ 4 ವೇದಗಳನ್ನು ಸಂಪೂರ್ಣವಾಗಿ ಪಾರಾಯಣ ಮಾಡ್ತಾರೆ. ಅದಾದ ನಂತರ ವಾಲ್ಮೀಕಿ ರಾಮಾಯಣ, ದೇವಿ ಭಾಗವತ, ಶ್ರೀಮದ್ ಭಾಗವತ, ಶ್ರೀ ಮಾಧವೀಯ ಶಂಕರ ದಿಗ್ವಿಜಯ, ಸೂತ ಸಂಹಿತೆ, ಲಲಿತೋಪಾಖ್ಯಾನ, ಪ್ರಸ್ಥಾನತ್ರಯ ಭಾಷ್ಯಗಳು, ಸೂರ್ಯ ನಮಸ್ಕಾರ, ಲಕ್ಷ್ಮೀನಾರಾಯಣ ಹೃದಯ, ದುರ್ಗಾ ಸಪ್ತಶತಿ, ಹೀಗೆ ಎಣಿಸಲಿಕ್ಕೆ ಸಾಧ್ಯ ಇಲ್ಲ ನಮಗೆ. ಅಷ್ಟು ಅನುಷ್ಠಾನಗಳು ನಿರಂತರವಾಗಿ 9 ದಿವಸಗಳ ಕಾಲ ಸಂದರ್ಭದಲ್ಲಿ ನಡೀತವೆ. ಸುಲಭದ ಕೆಲಸವಲ್ಲ. ಯಾಕಂದ್ರೆ